ನಮಸ್ಕಾರ. ಇಂದಿನ ವಿಚಾರ ವೆನಿಜುವೆಲ. ನೆಚ್ಚಿನ ವಿದ್ಯಾರ್ಥಿಗಳೇ, ನೀವೆಲ್ಲ ವೆನಿಜುವೆಲದ ಅಧ್ಯಕ್ಷರನ್ನು ಕಿಡ್ನಾಪ್ ಮಾಡಿದರು ಅಥವಾ ಹೊತ್ಕೊಂಡು ಹೋದರು, ಅಮೇರಿಕ ದಾಳಿ ಮಾಡ್ತು, ಅದಾಯಿತು ಇದಾಯಿತು ಅನ್ನೋ ಎಲ್ಲ ವಿಚಾರಗಳನ್ನು ಓದ್ತಾ ಇರ್ತಾರೆ. ಆದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಕ್ಕಂಥವ್ರು, ರೈಟ್ ಫ್ರಮ್ PC to DC, ನಾವು ಓದುವ ಕ್ರಮ ಬೇರೆ ಇರಬೇಕು. ನಾನು ಪ್ರತಿ ಬಾರಿ ಹೇಳ್ತೀನಿ, ಪ್ರಜಾವಾಣಿ ಪತ್ರಿಕೆ, ಹಿಂದೂ ಪೇಪರ್, ಅವರು ಕೊಡ್ತಕ್ಕಂಥದ್ದು ನ್ಯೂಸು, ನಾಟ್ ಕಂಟೆಂಟ್. ಅರ್ಥ ಮಾಡ್ಕೊಳ್ಳಿ. ದೇ ಆರ್ ಗೋಯಿಂಗ್ ಟು ಮೇಕ್ ಎ ನ್ಯೂಸ್ ಪೇಪರ್ ಫಾರ್ ಕಾಮನ್ ಮ್ಯಾನ್, ನಾಟ್ ಫಾರ್ ಯು. ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರ್ತಕ್ಕಂತಹ ಸ್ಪರ್ಧಾರ್ಥಿಗಳು ನಾವೆಲ್ಲ. ಓಕೆ, ನಮಗೆ ಮಾಡಿಲ್ಲ ರೀ. ಸೊ ನಮಗೋಸ್ಕರ ಮಾಡಿರ್ತಕ್ಕಂತಹ ಒಂದು ನೋಟ್ಸು ನಮ್ಮ ಮುಂದೆ ಇದೆ. ಅಂದರೆ ನಮಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬೇಕಂತೇಳಿ ನಾನು ಮಾಡಿದ್ದಲ್ಲ, ನನ್ನ ಮಾರ್ಗದರ್ಶನದಲ್ಲಿ ಸಿದ್ಧಾರೂಢ ಕಣವಿ ಅಂತಕ್ಕಂತಹ ಧಾರವಾಡದ ವಿದ್ಯಾರ್ಥಿ ಈ ನೋಟ್ಸನ್ನು ಮಾಡಿ ಕಳಿಸಿದ್ದಾನೆ. ವಿ ರಿಯಲಿ ಅಪ್ರಿಷಿಯೇಟ್ ಹಿಸ್ ಎಫರ್ಟ್. ಏನಕ್ಕೆ ಅಂತಂದರೆ, ನಾನು ಮೊದಲು ಎಲ್ಲ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕಂತ ಹೇಳಿದೆ, ಅದೇ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಾನು ನನ್ನ ವೆನಿಜುವೆಲನ ವಿಚಾರನ ಬರೆದು ಕಳಿಸಿದೆ. ನನಗೆ ಬರೆದ ಮೇಲೆ ನೋಡಿದೆ, ನನಗೆ ಗೊತ್ತಿದ್ದಿಲ್ಲ ಅಂತೇಳಿ ಯಾರು ಮಾಡಿದ್ದಾರೆ ಅಂತೇಳಿ. ಬಟ್ ನನಗೆ ಈ ನೋಟ್ಸ್ ನೋಡಿದ್ರೆ ಅನ್ನಿಸ್ತು, ಎಸ್, ಹಿ ಅಂಡರ್ಸ್ಟುಡ್ ದಿ ಎಕ್ಸಾಮ್ ಪಾತ್. ಓಕೆ, ನೀವೇನು ಮಾಡ್ತೀರಾ ಇವತ್ತು, ಇದು ಆ ದಾಳಿ, ಇದು ಒಂಥರ ಏನು ನವವಸಾಹತುಶಾಹಿ, ಅಮೇರಿಕದ ಪ್ರಾಬಲ್ಯ, ಅದು ಇದು ಎಲ್ಲ ಓದ್ತಾ ಇರ್ತಾರೆ. ಎಡಪಂಥೀಯರು ಆ್ಯಂಗಲಿಂದ ಆಲೋಚನೆ ಮಾಡ್ತಾರೆ, ಬಲಪಂಥೀಯರ ಆ್ಯಂಗಲಿಂದ ಆಲೋಚನೆ ಮಾಡ್ತಾರೆ. ಸೊ ಅವರವರ ಭಾವಬುದ್ಧಿಗೆ ತಕ್ಕ ವಿಚಾರ ಮಾಡ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲಿಂದ ಡಿಸ್ಕಸ್ ಮಾಡ್ತಕ್ಕಂಥವ್ರು, ಕಾಂಪಿಟೇಟಿವ್ ಓದ್ತಕ್ಕಂಥವ್ರು. ಸೊ ಇದು ವೆನಿಜುವೆಲನ್ನು ಯಾವ ಆ್ಯಂಗಲಿಂದ ಓದಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹೈ ಈಲ್ಡಿಂಗ್ ಟಾಪಿಕ್ ಆಧಾರದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆದಮೇಲೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು 7ನೇ HYT ಬ್ಯಾಚ್ ಆರಂಭ ಆಗಿದೆ. ಪೊಲಿಟಿ ಸಬ್ಜೆಕ್ಟಿಂದ ತಾವು ನೋಡ್ಬೋದು. ಸೊ ಇದೇ ರೀತಿಯ ಹೋಮ್ವರ್ಕ್ಗಳನ್ನು, ದಿಸ್ ಈಸ್ ಕಾಲ್ಡ್ ಹೋಮ್ವರ್ಕ್, ದಿಸ್ ಈಸ್ ನಾಟ್ ನೋಟ್ಸ್. ನೋ, ವಿ ಡೋಂಟ್ ಬಿಲೀವ್ ಇನ್ ನೋಟ್ಸ್. ಬಹಳಷ್ಟು ಜನ ಗಂಗಾಧರ ಬುಕ್ಕು, ಲಕ್ಷ್ಮೀಕಾಂತ್ ಬುಕ್ಕನ್ನು ತೆಗೆದುಕೊಂಡು ಮಿನಿ ಲಕ್ಷ್ಮೀಕಾಂತ್, ಮಿನಿ ಗಂಗಾಧರ ಬುಕ್ ಬರೀತಾರೆ. ಸರ್ ಅದಲ್ಲ. ಓಕೆ, ಸೊ ಪುಸ್ತಕಗಳು ಅಕಾಡೆಮಿಕ್ ಮಾದರಿಯಲ್ಲಿ ಇರತಕ್ಕಂಥದ್ದು, ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲಿಂದ ಇರ್ತಕ್ಕಂಥದ್ದು. ಈಗ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ 7ನೇ HYT ಬ್ಯಾಚ್ ಅವ್ರಿಗೆ ಜಾಯ್ನ್ ಆಗಬೇಕು ಅಂತಂದರೆ ತಾವು 8 ಈ ನಂಬರ್ ಯಾವುದು 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಫೈನ್. ಫಸ್ಟ್ ವಿ ಶುಡ್ ಕಂಗ್ರ್ಯಾಚುಲೇಟ್ ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ಸಿದ್ಧಾರೂಢ ಕಣವಿ ಎಫರ್ಟ್. ಈಸ್ ಅವರ್ HYT ಸ್ಟೂಡೆಂಟ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಬ್ಬ HYT ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತೀನಿ, ಅವ್ರ ಬಗ್ಗೆ ಸಹ ನೀವು ತಿಳ್ಕೊಬೇಕು. ಅವರು ಏಕಲವ್ಯ ಅಂತ ಮೆನ್ಷನ್ ಮಾಡಿದ್ದೀನಿ. ಈ ನೋಟ್ಸ್, ಇದರದ್ದು ಈ HYT ನೋಟ್ಸು ನಮ್ಮ ಶಾಂತ ಮಾರ್ಗ ಜನರಲ್ ಗ್ರೂಪಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಪೀಪಲ್ ಕ್ಯಾನ್ ಗೆಟ್ ದಿಸ್ ಥಿಂಗ್. ಕಾಮೆಂಟ್ ಸೆಕ್ಷನಲ್ಲಿ ನಾನು ಇದು ಮಾಡಿರ್ತೀನಿ, ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಆಗಿರ್ತೀನಿ, ಅಲ್ಲಿಗೆ ಹೋಗಿ ಇದನ್ನು ತೊಗೋಬೋದು. ಓಕೆ, ಎಸ್, ವೆನಿಜುವೆಲ. ಓಕೆ, USA ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತಕ್ಕಂಥದ್ದು ನೋಡಿ. ಮ್ಯಾಪ್ ವರ್ಕ್ ಇದು ರೀ, ಓದ್ತಕ್ಕಂಥ ಮ್ಯಾಪ್ ಹಾಕಿದಾಗ ಏನಾಗುತ್ತೆ, ನೆನಪಿರ್ತಕ್ಕಂಥದ್ದು ನೋಡ್ಬೋದು. ಸೊ ಇಲ್ಲಿನ HYT ಸ್ಟೂಡೆಂಟ್ ಬರೆದಿದ್ದಾನೆ, ಗಯಾನಾ, ಬ್ರೆಜಿಲ್, ಕೊಲಂಬಿಯಾ, ಬಾರ್ಡರ್ ಕಂಟ್ರೀಸ್. ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತೀನಿ. ಎಕ್ಸಾಮ್ ಮಾಡೆಲ್ ಅಂದರೆ ಇದು, ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಇದು ಬಾರ್ಡರ್ ಕಂಟ್ರೀಸನ್ನು ನೋಡ್ತಕ್ಕಂಥದ್ದು ಎಕ್ಸಾಮ್ ಮಾಡೆಲ್. ಓಕೆ, ಭಾಳಷ್ಟು ಬರೀ ನೀವೇನು ಮಾಡ್ತೀರ ಅಂತಂದರೆ ಏನು ಟ್ರಿಕ್ಗಳ ಕಡೆ ಹೋಗ್ತಾರೆ. ಟ್ರಿಕ್ಗಳ ಕಡೆ ತುಂಬ ಹೋಗಬೇಡಿ, ಯಾಕಂದರೆ ಟ್ರಿಕ್ಗಳೇ ನೆನ್ಪಿಡ್ಬೇಕಾಗುತ್ತೆ. ಬೇಡ, ಮ್ಯಾಪ್ ಹಾಕ್ಕೊಳ್ಳಿ. ಓಕೆ, ಬ್ರೆಜಿಲ್ ಸೌತಲ್ಲಿದೆ, ಗಯಾನಾ ಈಸ್ಟಲ್ಲಿದೆ, ಕೊಲಂಬಿಯಾ ವೆಸ್ಟಲ್ಲಿದೆ. ಮ್ಯಾಪ್ ಹಾಕಬೇಕ್ರಿ. ವೆನಿಜುವೆಲನ್ನು ಬರೆದಿದೆ, ಕೆರೇಬಿಯನ್ ಸಿ. ಅರ್ಥ ಮಾಡ್ಕೊಳ್ಳಿ, ಕೆರೇಬಿಯನ್ ಸಿ. ಕ್ವಶನ್ ಬಂದಿದೆ ಆ ಥರ. ಪನಾಮ ಕಾಲುವೆಯೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ. ನಿಮಗೆ ಈ ಆ್ಯಂಗಲಿಂದ ಓದೋದು ಪ್ರಜಾವಾಣಿ ಪೇಪರ್ ಕೊಡಲ್ಲ, ಹಿಂದೂ ಪೇಪರು ಕೊಡಲ್ಲ. ಅರ್ಥ ಮಾಡ್ಕೊಳ್ರಿ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಪದೇ
ಆ ಪೇಪರ್ ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ಈ ಪೇಪರ್ ಓದಿದ್ರೆ ನೋ, ಅವು ಇನ್ಫಾರ್ಮೇಷನ್ ಕೊಡ್ತಾ ಇರ್ತವೆ. ಅದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬೇಕಾಗಿರೋದು. ಬಟ್ ಇಲ್ಲಿ ಎಕ್ಸಾಮ್ ಆ್ಯಂಗಲ್, ಓಕೆ, ಪನಾಮ ಕಾಲುವೆಯೊಂದಿಗೆ ಗಡಿ ಹಂಚಿಕೊಳ್ಳೋದಿಲ್ಲ ಅಂತೇಳಿ ಅವ್ರು ಹೇಳಲ್ಲ. ನಾವು HYT ಮಾಡಲಲ್ಲಿ ಓದಿದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಓಕೆ ವೆನಿಜುವಲಾ ಈಸ್ HYT, ವೆನಿಜುವಲನ ಈ ಆಯಾಮದಿಂದ ಓದಬೇಕು. ಏಂಜಲ್ ಫಾಲ್ಸ್, ವರ್ಲ್ಡ್ಸ್ ಹೈಯೆಸ್ಟ್ ವಾಟರ್ ಫಾಲ್ಸ್, ವೆನಿಜುವಲಾದಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು. ಓಕೆ, ತದನಂತರದಲ್ಲಿ ವೆನಿಜುವಲಾದಲ್ಲಿ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪವನ್ನು ಹೊಂದಿದೆ ವೆನಿಜುವಲಾ. ಮರಕೈಬೋ ವೆನಿಜುವಲಾ, ಮಿಚಿಗನ್ ಬೈಕಲ್ ಸರೋವರಗಳು, ಮರಕೈಬೋ ಬಂದಿದೆ ಸ್ವಾಮಿ, ಆಲ್ರೆಡಿ PYQಸಲ್ಲಿ ಬಂದಿದೆ. ಓಕೆ, ಇದು KE ಎಕ್ಸಾಮ್ಸಲ್ಲಿ ಬರ್ಬೋದು, KPSSಲ್ಲಿ ಬರ್ಬೋದು ಮತ್ತು UPSSಲ್ಲೂ ಸಹ ಬರ್ಬೋದು. ಓಕೆ, ನೀವೇನು ಮಾಡಬೇಕು ಅಂತಂದರೆ ಈ ಬೇಸಿಕ್ ಇನ್ಫಾರ್ಮೇಷನ್ನ ಗೊತ್ತಿರಬೇಕು. ಓಕೆ, ತದನಂತರದಲ್ಲಿ ನಮಗೆ ಏಂಜಲ್ ಫಾಲ್ಸ್ ಇಸ್ ಸಿಚುವೇಟೆಡ್ ಆನ್ ಕರೋನಿ ರಿವರ್. ಓಕೆ, ಬ್ರೆಜಿಲ್ನ ಕಾಂಪುಸ್, ವೆನಿಜುವಲಾದ ಲಾನೋಸ್. ಉಷ್ಣವಲಯದ ಹುಲ್ಲುಗಾವಲು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲಲ್ಲ. ದಿಸ್ ಗ್ರಾಸ್ ಲ್ಯಾಂಡ್ ಈಸ್ ಅ ಟ್ರೋಪಿಕಲ್ ಗ್ರಾಸ್ ಲ್ಯಾಂಡ್, ನಾಟ್ ಅ ಟೆಂಪರೇಟ್ ಗ್ರಾಸ್ ಲ್ಯಾಂಡ್. ವೆನಿಜುವಲಾದಲ್ಲಿ ಲಾನೋಸ್ ಅಂತ ಕರಿತೇವೆ, ಸ್ಪಷ್ಟವಾಗಿ ಗೊತ್ತಿರಬೇಕು. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ನನ್ನ ಇಡೀ HYT ಕ್ಲಾಸಲ್ಲಿ ಪ್ರತಿ ದಿವಸ ನಾನು 20-25 ನಿಮಿಷ ಪಾಠ ಮಾಡಿದ್ದು ಇಷ್ಟೇ ರೀ, ಗೊತ್ತಾಯ್ತಾ? ನಿಮಗೆ ಆಲ್ರೆಡಿ ಕೋಚಿಂಗ್ ಆದವ್ರಿಗೆ ಮತ್ತೆ ಕೋಚಿಂಗ್ ಕೊಡೋದ್ರಿಂದ ಹಿಂಸೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಐ ನೋ ದ್ಯಾಟ್. That's what I'm telling you. You have to read exam angle. Okay. ಸೊ ನಮಗೆ ನೆಕ್ಸ್ಟು ವೆನಿಜುವಲಾ ನಾರ್ತ್ ಭಾಗದಲ್ಲಿ ನೆಲೆಗೊಂಡಿದೆ. ಇದು ಕೆರೆಬಿಯನ್ ಸಮುದ್ರ ಉದ್ದಕ್ಕೂ ಕರಾವಳಿಯನ್ನು ಹಂಚಿಕೊಂಡಿದೆ, ಪೆಸಿಫಿಕ್ ಮಹಾಸಾಗರವನ್ನು ಮುಟ್ಟುವುದಿಲ್ಲ. ಇದು ಇಂಪಾರ್ಟೆಂಟ್ ನೋಡಿ. ಇದು ಕೆರೇಬಿಯನ್ ಸಿಯೊಂದಿಗೆ ಬಾರ್ಡರ್ ಹಂಚ್ಕೊಂಡಿದೆ, ಪೆಸಿಫಿಕ್ ಸಿ ಅಲ್ಲ. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್. ಇದು ನಾನು ಎಕ್ಸಾಮ್ ಆ್ಯಂಗಲ್ ಅಂತ ಹೇಳ್ತೀನಿ. ಸೊ ಹೀಗೆ ಪ್ರತಿ ದಿವಸ ಸಿದ್ಧಾರೂಢ ಕಣಿವೆ ಥರ ಸಾಕಷ್ಟು ವಿದ್ಯಾರ್ಥಿಗಳು ಹೋಮ್ವರ್ಕನ್ನು ಮಾಡಿ ಕಳಿಸ್ತಿರ್ತಾರೆ. ಆ ಬೆಸ್ಟ್ ಹೋಮ್ವರ್ಕ್ಗಳನ್ನು ನಾವು ನಮ್ಮ HYT ಕ್ಲಾಸಲ್ಲಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾನೇ ಇರ್ತೀವಿ. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಇಷ್ಟೇ ನಿಮಗೆ ಬೇಕಿರೋದು, ಇನ್ನೇನು ಬೇಕಿಲ್ಲಪ್ಪ. ಟೆಲ್ ಮೀ, ಈಗ ಯಾವ ಪೇಪರ್ನವರು ಈ ಥರ ಕೊಡ್ತಾರೆ ಹೇಳ್ಬಿಡಿ. ಓಕೆ, ನೀವು ಯಾಕಪ್ಪ ತುಂಬ ದಿವಸ ಪೇಪರಲ್ಲಿ ಒಂದು ನೋಟ್ ಮಾಡ್ಕೊಂಬಿಡಿ. ಶಾಂತಪ್ಪ ಸರ್ ಒಂದು ರೂಲ್ಸ್ ಇದೆ, ಏನಪ್ಪ, ಯಾರು ಪ್ರತಿ ದಿವಸ ನ್ಯೂಸ್ ಪೇಪರನ್ನು 30 ನಿಮಿಷಕ್ಕಿಂತ ಜಾಸ್ತಿ ಓದ್ತಾರೋ ಅವರು ಸಾಧನೆಯ ಹಾದಿಯನ್ನು ಹಿಡಿದಿಲ್ಲ, ಅವರು ಹಾದಿ ಪತನದತ್ತ, ಅವನತಿಯತ್ತ ಸಾಗುತ್ತಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ನನಗೆ 3 ವರ್ಷ 4 ವರ್ಷ ಬರೀ ನ್ಯೂಸ್ ಪೇಪರು, ಪ್ರತಿಯೊಂದು ಪೇಜ್ ಮ್ಯಾಗ್ಝಿನನ್ನು, ಪ್ರತಿಯೊಂದು ಪೇಜು ಮ್ಯಾಗ್ಝಿನನ್ನು ಓದ್ತಕ್ಕಂಥವ್ರ ಬಗ್ಗೆ ಕುರಿತು ನನಗೆ ನೋವಿದೆ, ಆಕ್ರೋಶ ಇದೆ. ಓಕೆನಾ? ಯಾಕೆಂದರೆ ಯಾಕಪ್ಪ ಅವ್ರು ಇಷ್ಟು ಓದ್ತಾರೆ ಎಕ್ಸಾಮ್ ಆ್ಯಂಗಲ್. ನೀವು ವೆನಿಜುವಲನ್ನು ಇಷ್ಟು ಓದಿದ ಮೇಲೆ ಇವೆಲ್ಲ ಎಡಿಟೋರಿಯಲ್ಸು ಅವು ಓದ್ಬೇಡ್ರಿ ರೀ. ಎಡಿಟೋರಿಯಲ್ ಬರೋರಿಗೆ ಕೆಲಸ ಇಲ್ಲಪ್ಪ, ಅವ್ರು ಅದೇ ಕೆಲಸ, ಅದಕ್ಕೆ ಅವ್ರು ಬರೀತಾರೆ. ದೇ ಆರ್ ನಾಟ್ ಮೇಕಿಂಗ್ ದಟ್ ಎಡಿಟೋರಿಯಲ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಜಸ್ಟ್ ದೇರ್ ಡ್ಯೂಟಿ ಟು ರೈಟ್ ಎಡಿಟೋರಿಯಲ್ಸ್, ದಟ್ಸ್ ಆಲ್. ಓಕೆ, ತದನಂತರದಲ್ಲಿ ಸೌತ್ ಅಮೇರಿಕಾದ ದೇಶಗಳು ಪೆಸಿಫಿಕ್ ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಇವೆಲ್ಲ ಇರ್ಬೋದು. ತದನಂತರದಲ್ಲಿ ನೋಡಿ, ಸೌತ್ ಅಮೇರಿಕಾದ ದೇಶಗಳು ಪೆಸಿಫಿಕ್ ಕರಾವಳಿಯಲ್ಲಿ ಆಂಧ್ರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ 2024, ಆಂಧ್ರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ನೋಡಿ ಗ್ರೂಪ್ 1 ಎಕ್ಸಾಮ್ಸ್ ಅಂತ ಬರುತ್ತೆ, KS ಎಕ್ಸಾಮ್ ಥರ. ಭಾಳ ಬೆಸ್ಟ್ ಕ್ವಶನ್ ಪೇಪರ್. ಓಕೆ ಸ್ವಾಮಿ, ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಒಂದು ಕ್ವಶನ್ ಪೇಪರ್, ವಾರಕ್ಕೊಂದು ಕ್ವಶನ್ ಪೇಪರ್, ಒಂದು ಸ್ಟೇಟ್ ತೊಗೊಳ್ರಿ ರೀ. ಏನಿದೆ ಟೈಮ್ ನಿಮಗೆ? ಎಷ್ಟು ದಿವಸ ಓದಿ ಲೈಬ್ರರಿಯಲ್ಲಿ ಓದಿ ಕುರ್ಚಿಯನ್ನು ಸವಿಸ್ತಾ ಇದ್ದೀರಾ? ಕ್ವಶನ್ ಪೇಪರ್ ತೊಗೊಳ್ರಿ ರೀ. ವೆನಿಜುವಲಾ ಪೆಸಿಫಿಕ್ ಓಷನ್ ಜೊತೆಗೆ ಅದು ಗಡಿಯನ್ನು ಹಂಚ್ಕೊಂಡಿದೆ. ನೆಕ್ಸ್ಟ್ ನಮ್ಮ ಬಾಸ್ SSC ಕೇಳ್ತಾನೆ, ಒಪೆಕ್. ಸೊ ಆದಮೇಲೆ SSC CGLಗೆ ಸಂಬಂಧಪಟ್ಟ ಹಾಗೆ ಒಂದು ಕೋರ್ಸನ್ನು HYT ಮತ್ತು PYQ ಮಾಡಲ್ ಲಾಂಚ್ ಮಾಡಬೇಕಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಸೊ ನಿಮಗೆಲ್ಲ ಹೇಳ್ತಾ ಇದ್ದೀನಿ, SSC ಈಸ್ ಎ ಗುಡ್ ಅಪರ್ಚುನಿಟಿ. ಕ್ವಶನ್ ಪೇಪರ್ ಇಸ್ ಕಮ್ಮಿಂಗ್ ಇನ್ ಕನ್ನಡ ಮಾದರಿಯಲ್ಲಿ ಕ್ವಶನ್ ಪೇಪರ್ ಕಂಡು ಬರ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟು SSC. ನೀವು ಬರೀ ಸ್ಟೇಟ್ ಗೌರ್ಮೆಂಟ್ ಅದು ಕರೆದಿಲ್ಲ ಇದು ಕರೆದಿಲ್ಲ ಟೀಕೆ ಮಾಡಬೇಡ್ರಿ ರೀ. ಸಾಕಷ್ಟು ಅವಕಾಶಗಳಿದೆ. ಕೈಯಲ್ಲಿ ಬೆಣ್ಣೆಯನ್ನಿಟ್ಟುಕೊಂಡು ಊರೆಲ್ಲ ತುಪ್ಪಕ್ಕೆ ತಿರುಗಾಡಿದಾಗೆ SSC ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ, CGL ಕಂಡಕ್ಟ್ ಮಾಡ್ತಾರೆ, ಬೇರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರಿಪೇರ್ ಫಾರ್ SSC ಎಕ್ಸಾಮ್ಸ್, ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ ಅದು. ಅಲ್ಲಿ ಪಟ ರಿಸಲ್ಟು
6 ಮಂತ್ಸಲ್ಲಿ ನೀವು ಫೈನಲ್ ಇಶ್ಯೂಲ್ಲಿ ಬಂದುಬಿಡ್ತೀರಾ. 6 ಮಂತ್ಸಲ್ಲಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. 6 ಮಂತ್ಸಲ್ಲಿ ನೋಟಿಫಿಕೇಷನ್ ಪ್ರೋಸೆಸ್, ನೋಟಿಫಿಕೇಷನ್ನಾಗಿ ಎಕ್ಸಾಮ್ ಆಗಿ ಫೈನಲ್ ಇಶ್ಯೂಲ್ಲಿ ಬಂದುಬಿಡ್ತೀರಾ. ಓಕೆ, ಸೊ ಈಗ ಯಾರು ಡಿಗ್ರಿ ಮುಗಿಸ್ಕೊಂಡಿದ್ದೀರಾ ಅಥವಾ 3-4 ವರ್ಷ ಓದೋರು, ಇಟ್ ಈಸ್ ಎ ರೈಟ್ ಟೈಮ್ ಟು ಸ್ವಿಚ್ ಓವರ್ SSC ಎಕ್ಸಾಮ್. SSCಗೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಾಗ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದಿಸ್ ರಿಗಾರ್ಡ್. ಎಸ್, ಬನ್ನಿ. ಒಪೆಕ್ ಸ್ಥಾಪಕ ರಾಷ್ಟ್ರಗಳಲ್ಲಿ ಒಂದು. ಒಪೆಕ್ ಈಸ್ HYT. ನಮ್ಮ ಸಿದ್ಧಾರೂಢ ಬರೆದಿದ್ದಾನೆ HYT. ಹೌದ್ರಿ, ಒಪೆಕ್ ಮೊನ್ನೆ ಕೇಳಿದ್ದಾನೆ ಎಕ್ಸಾಮ್ಸ್ KFDದಲ್ಲಿ. ಭಾಳ ಬರ ಹೇಳ್ತೀನಿ, ಅದೆಷ್ಟು ಬರ ಹೇಳಿದ್ರೆ HYT. ಒಪೆಕ್ ಪ್ಲಸ್ HYT ಹೈಯರಿಂಗ್ ಟಾಪಿಕ್ ಬರ್ಕೊಳ್ಳಿ. ಓಕೆ, ಇರಾನ್, ಕುವೈತ್, ವೆನಿಜುವೆಲಾ, ಸೌದಿ ಅರೇಬಿಯಾ, ಇರಾಕ್ 5 ಸ್ಥಾಪಕ ಸದಸ್ಯ ರಾಷ್ಟ್ರ, 5 ಸದಸ್ಯರು. ನೆಕ್ಸ್ಟು ಬರುತ್ತೆ ತದನಂತರದಲ್ಲಿ ಬಿಹಾರ್ ಬಿಹಾರ್ ಸಬ್ ಇನ್ಸ್ಪೆಕ್ಟರ್ 2023ರಲ್ಲಿ. ಅಮೆಜಾನ್ ನದಿಯ ಜಲಾನಯನ ಪ್ರದೇಶಗಳು ಟೋಟಲ್ಲು 8 ದೇಶಗಳು ಸೇರಿವೆ. ಕೊಲಂಬಿಯಾ, ಗಯಾನಾ, ಪೆರು, ವೆನಿಜುವೆಲಾ, ಸುರಿನಾಮ್, ಬ್ರೆಜಿಲ್, ಈಕ್ವೆಡಾರ್, ಬೊಲಿವಿಯಾ. SSC JEಯಲ್ಲೂ ಕೇಳಿದ್ದಾನೆ, ಬಿಹಾರ್ ಕೇಳಿದ್ದಾನೆ. ಡೋಂಟ್ ಯು ಥಿಂಕ್ ಸಿದ್ಧಾರೂಢ ಇಷ್ಟೆಲ್ಲ ಬರೆದಿದ್ದಾನೆ, ನೀವು ಏನೂ ಬರಲಾರ್ದ್ರಿಗಿಂತ ಒಂದು ಏಡ್ಸ್ ಇರ್ತಾವನ ಎಲ್ಲ ಸಿದ್ಧಾರೂಢನಿಗೆ 100% ಇರುತ್ತೆ. ಸಿದ್ಧಾರೂಢ ಧಾರವಾಡದಲ್ಲಿ ಇದ್ದಾನಂತ ಮಾತ್ರ ನನಗೆ ಗೊತ್ತು. ಬಟ್ ನನ್ನ ಹೃದಯವನ್ನು ಗೆದ್ದಿರ್ತಕ್ಕಂಥದ್ದು, ನನ್ನ ಮನಸ್ಸನ್ನು ಗೆದ್ದಿದ್ದು ಬಿಕಾಸ್ ಆಫ್ ಹಿಸ್ ಹೋಮ್ವರ್ಕ್. ಯಾವ ಜಿಲ್ಲೆಯವನು, ಏನು ಡಿಗ್ರಿ ಆಗಿದೆ ಗೊತ್ತಿಲ್ಲ ನನಗೆ. ಸೊ ಹೋಮ್ವರ್ಕಿಂದ ನೀವು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸ್ಕೋಬೇಕು. ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ನಿಮ್ಮ ಹೋಮ್ವರ್ಕ್, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಬರೆದಿದ್ದು ನಿಮ್ಮ ಮಮತೆ ವಾತ್ಸಲ್ಯಗಳಿಂದ ಕೂಡಿರುತ್ತೆ. ನಿಮ್ಮ ಒಂದು ಪ್ರತಿಯೊಬ್ಬ ತಂದೆಗೂ ತಮ್ಮ ಮಕ್ಕಳ ಮೇಲೆ ವಿಶೇಷವಾದ ಮಮಕಾರಗಳಿರುತ್ತೆ. ಹಾಗೆ ನೀವು ಸಹ ಇದೇ ರೀತಿಯಲ್ಲಿ ನೋಟ್ಸ್ ಮಾಡ್ಕೋಬೇಕು. ಓಕೆ, ಸೊ ಹಾಗೆ ಎಕ್ಸಾಮ್ಸ್ ಕ್ಲಿಯರ್ ಇರುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, UPSC ಓದೋರು ಸಹ ಇಷ್ಟು ಮಾಡಿರಲ್ಲ. ಯಾಕಂದರೆ ಐ ಕೇಮ್ ಫ್ರಮ್ UPSC ಬ್ಯಾಕ್ಗ್ರೌಂಡ್. ಐ ಕ್ಲಿಯರ್ಡ್ UPSC ಎಕ್ಸಾಮ್. ಓಕೆ, ಆ್ಯಂಡೀಸ್ ಪರ್ವತಗಳು 7 ದೇಶಗಳ ಮೂಲಕ ಹಾದು ಹೋಗುತ್ತದೆ. ವೆನಿಜುವೆಲಾ, ಕೊಲಂಬಿಯಾ, ಈಕ್ವೆಡಾರ್, ಪೆರು, ಬೊಲಿವಿಯಾ, ಚಿಲಿ. ನೋಡಿ, ಆ್ಯಂಡೀಸ್ ಪರ್ವತಗಳು ಇದೆ ಅಂತ ಗೊತ್ತು, ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಹೇಗೆ ಕೊಡುತ್ತೆ ಅಂತಂದರೆ, ಇದು UPSC ಕ್ವಶನ್ಸ್. ನಾನು ಹೇಳಿದ್ದೀನಿ, ಆ್ಯಂಡೀಸ್ ಪರ್ವತನ ಯಾಕೆ ಕೇಳಿದ್ದು ಅಂತಂದರೆ, ಫೋಲ್ಡ್ ಮೌಂಟೇನ್ಸ್, ಮಡಿಕೆ ಪರ್ವತಗಳು. ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಬರುತ್ತೆ ಒಂದು. ಸೊ ಮಡಿಕೆ ಪರ್ವತಗಳು HYT. ಓಕೆ, ನಂತರದಲ್ಲಿ ನೋಡಿ UPSC CAC 2024 ಕೇಳಿದ್ದಾರೆ. ಓಕೆ, ಕ್ವಶನ್ನು ನಾನು ಈಗ ನಮ್ಮ HYT ಸ್ಟೂಡೆಂಟ್ಸ್ಗೆ ಒಂದು ಹೊಸ ವೆಬ್ಸೈಟನ್ನು ಪರಿಚಯ ಮಾಡಿಕೊಟ್ಟಿನಿ. ಕ್ವಶನ್ ಪೇಪರ್ ಹೇಗೆ ನೋಡಬೇಕನ್ನೋದು ಎಕ್ಸಾಮ್ ರೋಬೋಟ್ ಅಂತಕ್ಕಂತಹ ಒಂದು ವೆಬ್ಸೈಟು, ಅದು ಅಂಡರ್ ಮೇಂಟೆನೆನ್ಸಲ್ಲಿದೆ, ಅದು ವರ್ಕ್ ಆಗ್ತಾಯಿಲ್ಲ. ಈಗ ಹೊಸ ವೆಬ್ಸೈಟು ಕನ್ನಡದಲ್ಲಿ ಹೇಗೆ ಸಿಗುತ್ತೆ ಕ್ವಶನ್ಸು ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಸೊ HYT ಸ್ಟೂಡೆಂಟ್ಸ್ ತಮಗೆಲ್ಲ HYT ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಇತ್ತೀಚೆಗೆ ವೆನಿಜುವೆಲಾ ತನ್ನ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಶೀಘ್ರವಾಗಿ ಚೇತರಿಸಿಕೊಂಡಿದೆ ಮತ್ತು ತನ್ನ ಜನರು ಇತರೆ ದೇಶಗಳಿಗೆ ವಲಸೆ ಹೋಗುವುದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ. ಇದು ತಪ್ಪು. ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದೆ. ಕರೆಕ್ಟ್ ಸ್ಟೇಟ್ಮೆಂಟು. ಓಕೆ, ಸೊ ದೇರ್ ಈಸ್ ಎ ಎಕನಾಮಿಕ್ ಕ್ರೈಸಿಸ್. Because of economic crisis, people are going to the America. This is what Donald Trump says. Illegal migrants ನಿಮ್ಮಿಂದ ಬರ್ತಾ ಇದ್ದಾರೆ. ಓಕೆ, ನೋಡಿ, ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳ್ತಾರೆ, ಶಾಸ್ತ್ರಕ್ಕೊಂದು ಬಟ್ಟೆ ತನಗೊಂದು ಬಟ್ಟೆ, ಹೇಳುವುದು ಆಚಾರ ತಿನ್ನುವುದು ಬದನೆಕಾಯಿ. ಟ್ರಂಪ್ ಹೇಳ್ತಾವನೆ, ನಾನು ಪಾಕಿಸ್ತಾನ ಭಾರತ ನಡುವೆ ಯುದ್ಧವನ್ನು ನಿಲ್ಲಿಸಿದೆ, ನನಗೆ ಶಾಂತಿ ಪ್ರಶಸ್ತಿ ಬೇಕು ಸ್ವಾಮಿ ಅಂತ ಹೇಳ್ತಾನೆ. ಆಯ್ತಪ್ಪ, ಶಾಂತಿ ಪ್ರಶ್ನೆ ಕೊಡಿ, ನೀನೇನು ಮಾಡಿದೆ? ವಾಟ್ ಯು ಹ್ಯಾವ್ ಡನ್? ಸೊ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಮೈಟ್ ಈಸ್ ರೈಟ್. ಅಂದರೆ ಬಲ ಇರ್ತಕ್ಕಂಥವನು ಏನು ಮಾಡಿದರೂ ಸತ್ಯ. ಕಾನೂನು ಅಂತಕ್ಕಂಥದ್ದು ಕೇವಲ ಬಡವರಿಗೆ ಅಂತಕ್ಕಂಥ ಮಾತು ಕಂಡುಬರುತ್ತೆ. ಅಮೇರಿಕಾದ ವಿಶ್ವಸಂಸ್ಥೆ ಏನಿದೆ, ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ. ಅದೊಂದು ರೀತಿಯಲ್ಲಿ ಟಾಕಿಂಗ್ ಶಾಪ್. ಬರಿಬೇಕ್ರಿ, ಇಂಥವೆಲ್ಲ ಮಾತು ಬರಿಬೇಕು. ಅದು ಕೇವಲ ಮಾತುಕತೆಯ ಅಂಗಡಿ. ಕೆಲಸ ಆಗಲ್ಲ, ಮಾತಿನಿಂದ ಕೆಲಸ ಆಗಲ್ಲ, ಕಾರ್ಯದಿಂದ ಕೆಲಸ ಆಗುತ್ತೆ. ಇವನ್ನ ನೀವು ಎಸ್ಸೆಯಲ್ಲಿ ಬರಿಬೇಕು. ಟಾಕಿಂಗ್ ಶಾಪ್. ಕನ್ನಡ ಮೀಡಿಯಮಲ್ಲಿ ಎಸ್ಸೆ ಬರೆಯೋರು, UPSCಯಲ್ಲಿ ಕನ್ನಡ ಮೀಡಿಯಮಲ್ಲಿ ಬರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ, ಬಸವಣ್ಣನವರ ವಚನಗಳನ್ನು, ಪುರಂದರದಾಸರ ಕನಕದಾಸರ ಕೀರ್ತನೆಗಳನ್ನು, ಧರ್ಮವಿಲ್ಲದ ಹರಸು ಮುರಿದ ಕಾಲಿನ ಗೊರಸು,
ದೇವರಿಲ್ಲದ ಗುಡಿಯು ಪಾಳು ಬಿದ್ದಂಗಡಿಯು ಅಂತ ಬರಿಬೇಕ್ರಿ ಇಂಥವನ್ನೆಲ್ಲ. ಈಗ ಧರ್ಮ ಇದೆಯಾ? ಡೊನಾಲ್ಡ್ ಟ್ರಂಪನಿಗೆ ಧರ್ಮ ಇದೆಯಾ? ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಗೊರಸು. ಹೀಗೆ ಇದನ್ನು ನವ ವಸಾಹತುಶಾಹಿ ಅಂತಾರೆ, ನಿಯೋ ಕಲರ್ಲಿಸಮ್ ಅಂತಾರೆ. ಓಕೆ, ತನಗೆ ಹೇಗೆ ಬೇಕು ಹಾಗೆ ಮಾಡ್ತಕ್ಕಂಥದ್ದು. ಪೆಟ್ರೋ ಡಾಲರ್ ಅಂತಾರೆ ಇದನ್ನು. ಪೆಟ್ರೋ ಡಾಲರ್ ಅಂದರೆ ಡಾಲರ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಬಳಸಿಕೊಳ್ತಾ ಇದೆ ಸ್ವಾಮಿ. ಅರ್ಥ ಆಯ್ತಲ್ವಾ? ಸೊ ಇಂತಹ ಯುದ್ಧ ಭರಿತವಾದ ಅಮೇರಿಕಾದ ಅಧ್ಯಕ್ಷ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೇಳ್ತಕ್ಕಂಥದ್ದಿದೆಯಲ್ಲ, ಇದು ಸೋಜಿಗಂತದೆ. ಇವತ್ತು ಪ್ರಶಸ್ತಿಯನ್ನು ಪಡ್ಕೊಂಬರೋದಲ್ಲ, ಹೊಡ್ಕೊಂಬರ್ಬೇಕಾಗಿದೆ. ಓಕೆ, ಸೊ ಪ್ರಶಸ್ತಿಯನ್ನು ಹೊಡಿಬೇಕು ಅಂತಕ್ಕಂತಹ ಒಂದು ಟಾರ್ಗೆಟ್ ಡೊನಾಲ್ಡ್ ಟ್ರಂಪ್ ಅವ್ರಿಗಿದೆ. ಓಕೆ, ವೆನಿಜುವಲಾದ ಕರೆನ್ಸಿ ಬೋಲೋವಿರ್ ಕೇಳಿದ್ದಾರೆ ಕ್ವಶನ್ಸ್. ವೆನಿಜುವಲಾದ ಕರೆನ್ಸಿ UPPSC PCS 2023 ಕೇಳಿದ್ದಾರೆ. ಸರೋವರ ಮತ್ತು ದೇಶಗಳ ಮರಕೈಬೋ, ಒನೆಗಾ, ಮಿಚಿಗನ್, ಬೈಕಲ್. ಓಕೆ, ಸೊ ನಮಗೆ ಇಲ್ಲಿ ಯಾವುದೇನಂತ ಕೇಳಿದರೆ ಹೊಂದಿಕೆಯಾಗಿಲ್ಲ. ಒನೆಗಾ ಹೊಂದಿಕೆ ಆಗಿಲ್ಲ, ಬೈಕಲ್ ಇಂಪಾರ್ಟೆಂಟ್. ಓಕೆ, ಸೊ ನೋಡ್ರಿ, ಇದನ್ನೇನಂತೀನಿ, ಹೋಮ್ವರ್ಕ್ ಅಂತೀನಿ. ಇದನ್ನು ಏನಂತೀನಿ ಅಂತಂದರೆ ನಾನು ಬದ್ಧತೆ, ಶಕ್ತಿ ಅಂತ ಹೇಳ್ತೀನಿ. ಓಕೆ, ವೆನಿಜುವಲಾದ ರಾಜಧಾನಿ ಕೆರಾಕಸ್. ಇಂಥ ಕ್ವಶನ್ಸ್ ಕೇಳಲ್ಲ, ಡೋಂಟ್ ವರಿ. ಓಕೆ, ಪೆಸಿಫಿಕ್ ಕರಾವಳಿಯನ್ನು APPSC ಓಕೆ ಯಾವ್ಯಾವ ಆಗಿದೆ ಅಂತೇಳಿ. ಓಕೆ, ಸೊ ಹೀಗೆ ನೀವು ವೆನಿಜುವಲನ್ನು ಎಕ್ಸಾಮ್ ಆ್ಯಂಗಲಿಂದ ಓದಿದಾಗ ಡೆಫಿನೆಟ್ಲಿ ನಿಮಗೇನಾಗುತ್ತೆ. ಸೊ ಇದು UPSC ಕ್ವಶನ್ನು. ಆ್ಯಂಡೀಸ್ ಪರ್ವತಗಳು ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ ಅಂತಕ್ಕಂಥ ಕ್ವಶನ್ನು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಸೊ ಬೊಲಿವಿಯಾ, ಓಕೆ, ಬ್ರೆಜಿಲ್ ಪೂರ್ವಕ್ಕೆ ಇದೆ, ಆದ್ದರಿಂದ ಆ್ಯಂಡೀಸ್ ದಾಟಿಲ್ಲ. ಕೊಲಂಬಿಯಾ, ಓಕೆ, ಈಕ್ವೆಡಾರ್, ವೆನಿಜುವಲ್. ಆ್ಯಂಡೀಸ್ನ ಉತ್ತರ ತುದಿಯು ಪಶ್ಚಿಮದ ವೆನಿಜುವಲನ್ನು ಪ್ರವೇಶಿಸುತ್ತದೆ. ಸೊ ನನ್ನ ಎಲ್ಲ HOD ಸ್ಟೂಡೆಂಟ್ಸಿಗೆ ಹೋಮ್ವರ್ಕನ್ನು ಇದೇ ಥರ ಮಾಡಿ ಅಂತ ಹೇಳ್ತೀನಿ. ನೀವು ಈ ರೀತಿಯಾಗಿ ವರ್ಕ್ ಮಾಡಿದರೆ ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಈ ನಿಟ್ಟಿಗೆ ಸಂಬಂಧಪಟ್ಟ ಹಾಗೆ HOD ಕ್ಲಾಸ್ಗೆ ತಾವು ಆಸಕ್ತರು ವಿಚಾರ ಮಾಡ್ಬೋದು, ಥಿಂಕ್ ಮಾಡ್ಬೋದು. ಎಸ್, ದಿಸ್ ಈಸ್ ಆಲ್ ಅಬೌಟ್ ವೆನಿಜುವಲಾ. 17 ನಿಮಿಷದಲ್ಲಿ 2 ನಿಮಿಷ ಯಾವುದಾದ್ರೂ ಕತೆ, ಚಿತ್ರಕಥೆ, ಸಾಂಗ್ ಇರುತ್ತೆ. 15 ನಿಮಿಷದಲ್ಲಿ ಮುಗೀತು, ಕ್ಲೋಸು. ಈ 15 ನಿಮಿಷದ ವೆನಿಜುವಲಾನ ನೀವೇನಾದರೂ 15 ದಿವಸ ಓದಿರಂತಂದರೆ ನಿಮ್ಮನ್ನು ಮುಂದಿನ ವೆನಿಜುವಲಾದ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತದೆ. ಅಷ್ಟೇ. ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್ಸ್. ಇಷ್ಟೇ ಓದ್ಬೇಕ್ರಿ. ರುಚಿಗೆ ತಕ್ಕಷ್ಟು ಕರೆಂಟ್ ಅಫೇರ್ಸ್ ಅಂದರೆ ಇಷ್ಟೇ. ನೀವು ಬಿಟ್ಟು ವೆನಿಜುವಲಾ ಬಗ್ಗೆ PhD ಮಾಡ್ತಾ ಇದ್ದಾರೆ. ಪೀಪಲ್ ಆರ್ ಡೂಯಿಂಗ್ PhD ಅಬೌಟ್ ವೆನಿಜುವಲಾ. ಈವನ್ ವೆನಿಜುವಲ್ ಪೀಪಲ್ ಡೋಂಟ್ ನೋ ದಟ್ ಮಚ್ ಆಫ್ ಇನ್ಫಾರ್ಮೇಷನ್. ನೀವು ಅಷ್ಟು ಓದ್ತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್. ಓಕೆ, ಎಸ್, ಯಾವುದಾದ್ರೂ ಮುಂದಿನ ಟಾಪಿಕ್ ನಿಮಗೆ ಸರ್ ನನಗೆ ನೆಕ್ಸ್ಟ್ ಈ ಕರೆಂಟ್ ಅಫೇರ್ಸ್ ಟಾಪಿಕ್ ಬಗ್ಗೆ ಮಾಡಿ ಅಂತೇಳಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ ಟಾಪಿಕ್ನ ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ.